ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಕನಸು ಚಂದ್ರು ಮಾತಾಡ್ತಾ ಇದ್ದೀನಿ. ಸೊ ಇವರು ವಿಶ್ವನಾಥ್ ಅಂತ ನೀವು ನೋಡಿರ್ತೀರ, ನಮ್ಮ ಆಶ್ರಮದಲ್ಲಿ ತುಂಬಾ ತಿಂಗಳುಗಳಿಂದ ಇದ್ದಾರೆ. ಆಲ್ಮೋಸ್ಟ್ 1 ವರ್ಷ ಆಗ್ತಾ ಇದೆ. ಇವರು ಇವಾಗ್ಲೂ ಬೇಡ್ಕೊಳ್ತಾ ಇರೋದು ಏನಂದ್ರೆ, ನಮ್ಮ ಹತ್ರ ನನ್ನನ್ನ ಮನೆಗೆ ಕಳಿಸ್ಕೊಡಿ, ನನ್ನ ಮಕ್ಳಿದ್ದಾರೆ, 2 ಹೆಣ್ಮಕ್ಳಿದ್ದಾರೆ. 2 ಹೆಣ್ಮಕ್ಳು ಕೂಡ ವಾಣಿ ವಿಲಾಸ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದಾರಂತೆ, ಹೌಸ್ ಕೀಪಿಂಗ್ ಕೆಲಸ. ಏನಾದ್ರೂ ಕೆಲಸ ಮಾಡ್ಲಿ, ಆದ್ರೆ ಮಕ್ಳು ಏನ್ ಹೇಳ್ತಾರೆ ಅಂದ್ರೆ, ಸೊ ಅವ್ರು ನಮ್ಮ ತಂದೆನೇ ಇಲ್ಲ, ಅವ್ರು ಅಲ್ಲಿರೋ ತನಕನೂ ಅವ್ರು ಇರೋ ಸಾಯೋ ತನಕನೂ ಅವ್ರು ನಿಮ್ಮ ಆಶ್ರಮದಲ್ಲ ಇಟ್ಕೊಂಡ್ಬಿಡಿ ಸರ್ ಅಂತ ಫೋನ್ ಮಾಡಿ ಹೇಳಿದ್ರೆ ಈ ತರ ಹೇಳ್ತಾರೆ. ಸೊ ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ಶೇರ್ ಮಾಡಿ. ಈ ತರ ಮಕ್ಕಳು ಹೇಳಕ್ಕೆ ಕಾರಣ ಮತ್ತೆ ಇವರಿಂದ ಏನ್ ತಪ್ಪಾಗಿದೆ ಅಂತ ನಮಗೂ ಗೊತ್ತಿಲ್ಲ. ಸೊ ಅವ್ರ ಜೊತೆ ಮಾತಾಡಿರುವಂತ ಒಂದು ವಿಡಿಯೋ ಈ ವಿಡಿಯೋ ಜೊತೆನೆ ಬರುತ್ತೆ. ದಯವಿಟ್ಟು ನೋಡಿ, ಎಲ್ಲರೂ ಶೇರ್ ಮಾಡಿ. ಇಂಥ ತಂದೆ ತಾಯಿಗಳು ಯಾರಿಗೂ ಕೂಡ ಈ ತರ ಕಷ್ಟ ಬರೋದು ಬೇಡ ಅಂತ ಹೇಳ್ತಾ, ಎಲ್ಲಾ ಮಕ್ಕಳು ಕೂಡ ನಿಮ್ಮ ಹೆತ್ತ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಬೇರೆ ಕೆಲಸ ಬೇರೆ ಏನಿಲ್ಲ. ನಾವು ಈ ಭೂಮಿ ಮೇಲೆ ಹುಟ್ಟಿದಕ್ಕೆ ಸಾರ್ಥಕ ಆದ ಜೀವನ ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ತಂದೆ ತಾಯಿಗಳು ಏನೇ ತಪ್ಪು ಮಾಡಿರ್ಲಿ, ಅವ್ರು ನಮ್ಮ ತಂದೆ ತಾಯಿಗಳೇನೆ. ಅದಕ್ಕೋಸ್ಕರ ಈ ತಂದೆಗೂ ಕೂಡ ನಾನು ಮಗನಾಗಿ ನಿಂತಿದ್ದೀನಿ. ದಯವಿಟ್ಟು ಎಲ್ಲರೂ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ. ಸೊ ಈ ತಂದೆಗೆ ಬಂದಂತ ಸ್ಥಿತಿ ಬೇರೆ ಯಾರಿಗೂ ಬರೋದು ಬೇಡ ಅಂತ ಹೇಳ್ತಾ, ದೇವರೆಲ್ಲರೂ ಒಳ್ಳೇದು ಮಾಡಲಿ. ನಮಸ್ಕಾರ. ಅಲ್ಲಮ್ಮ, ಗಂಡ್ಮಕ್ಳು ಆಗಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ಗಂಡ್ಮಕ್ಳು ಮಾಡ್ತಾರೆ ಅಂತ ಅನ್ಕೊಂತೀವಿ. ಹೆಣ್ಮಕ್ಳು ಯಾರು ಈ ತರ ಬೀದಿ ಬಿಡಲ್ಲಮ್ಮ ತಂದೆ ತಾಯಿನ. ತಪ್ಪಮ್ಮ ಇದು. ಅವ್ರನ್ನ ನಾವು ಹೆಣ್ಮಕ್ಳು ತೀರ್ಸಕ್ಕಾಗಲ್ಲ. ನಿಮ್ಗೆ ಇಲ್ಲಿ ದೇವ್ರ ಕೊಟ್ಟ ಇದೆ.